ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ನಮ್ಮ ನೆಚ್ಚಿನ ದೊರೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿದ ನಮ್ಮ ಬ್ಯಾಂಕ್ ಮೈಸೂರು ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ನಮ್ಮ ಬ್ಯಾಂಕ್ ಮೈಸೂರು ಬ್ಯಾಂಕ್ ಸ್ಥಾಪಿಸಿ ನಮ್ಮೆಲ್ಲರಿಗೆ ಉದ್ಯೋಗಾವಕಾಶವನ್ನು ಕೊಟ್ಟು ಅನ್ನ, ನೆಲೆ, ಸ್ಥಾನಮಾನ ಮತ್ತು ಜೀವನವನ್ನು ಕೊಟ್ಟ ಈ ಮಹನೀಯರುಗಳಿಗೆ ಅನಂತ ಕೋಟಿ ನಮನಗಳು. ಮೈಸೂರು ಬ್ಯಾಂಕಿನ ಹೆಸರನ್ನು ಚಿರಾಯುವಾಗಿ ಇರುವಂತೆ ಶ್ರಮಿಸುತ್ತಿರುವ ಏಕೈಕ ಸಂಸ್ಥೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪೆನ್ಷನರ್ಸ್ ಕಮ್ಯೂನ್. ಅನ್ನ, ನೆಲೆ, ಸ್ಥಾನಮಾನ ಮತ್ತು ಜೀವನವನ್ನು ಕೊಟ್ಟ ನಮ್ಮ ಮಹಾನ್ ಸಂಸ್ಥೆ ನಮ್ಮ ಮೈಸೂರು ಬ್ಯಾಂಕ್. ನಮ್ಮ ಮೈಸೂರು ಬ್ಯಾಂಕನ್ನು ಸ್ಮರಿಸುವುದು ಮೈಸೂರು ಬ್ಯಾಂಕಿನ ಉಪ್ಪನ್ನು ತಿಂದಿರುವ ನಮ್ಮೆಲ್ಲರ ಕರ್ತವ್ಯ. 2017ನೇ ಇಸ್ವಿಯಿಂದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪೆನ್ಷನರ್ಸ್ ಕಮ್ಯೂನ್ ಪ್ರತಿ ವರ್ಷ ಅಕ್ಟೋಬರ್ 2 ಮೈಸೂರು ಬ್ಯಾಂಕ್ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸುವ ಮೂಲಕ ನಮ್ಮ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಮರಿಸಿ ತನ್ನ ಕೃತಜ್ಞತೆಯನ್ನು ತೋರಿಸುತ್ತಿರುವ ಏಕೈಕ ಸಂಸ್ಥೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪೆನ್ಷನರ್ಸ್ ಕಮ್ಯೂನ್. ಈ ಬಾರಿಯೂ ಅಕ್ಟೋಬರ್ 5 ಬೆಂಗಳೂರಿನ ಜಯನಗರ ನ್ಯಾಷನಲ್ ಕಾಲೇಜಿನ ಡಾಕ್ಟರ್ ಎಚ್.ಎನ್. ಕಲಾಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕ್ ಸಂಸ್ಥಾಪನಾ ದಿನವನ್ನು ಬೆಳಗ್ಗೆ. ಈ ಬಾರಿ ಈ ಕಾರ್ಯಕ್ರಮ ಹಲವಾರು ವಿಶೇಷತೆಯನ್ನು ಹೊಂದಿದೆ. ನಮ್ಮ ಕಮ್ಯೂನಿನ ಪರ, ನಮ್ಮ ಸದಸ್ಯರುಗಳ ಪರ, ನಮ್ಮ ಶೃಂಗ ಸಂಸ್ಥೆಗಳಾದ ಸ್ಟೇಟ್ ಬ್ಯಾಂಕ್ ರಿಟೈರೀಸ್ ಅಸೋಸಿಯೇಷನ್ ಮತ್ತು ಆಲ್ ಇಂಡಿಯಾ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಪರ ಸುದೀರ್ಘವಾಗಿ ವಕಾಲತ್ತು ವಹಿಸುತ್ತಿರುವ, ನಮ್ಮ ಪಿಂಚಣಿ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವ, ಇಷ್ಟು ದಿನ ಅಡ್ವೊಕೇಟ್ ಆನ್ ರೆಕಾರ್ಡ್ ಆಗಿದ್ದ, ಈಗ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲರೆಂದು ನೇಮಿಸಲ್ಪಟ್ಟಿರುವ ಶ್ರೀ ಶೇಖರ್ ಜಿ ದೇವಸಾರ್ ಅವರು ಆ ದಿನ ನಮ್ಮೊಡನೆ ಇರುತ್ತಾರೆ. ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಶ್ರೀ ಶೇಖರ್ ಜಿ ದೇವಸಾ ಅವರನ್ನು ಸನ್ಮಾನಿಸುವ ಸದವಕಾಶ ನಮಗೆ ಒದಗಿ ಬಂದಿದೆ. ಶ್ರೀ ಶೇಖರ್ ಜಿ ದೇವಸಾರ್ ಅವರು ನಮ್ಮ ಕಾನೂನಿನ ಹೋರಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ. ಅವರು ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ. ಬನ್ನಿ, ನಮ್ಮ ಕಾನೂನಿನ ಹೋರಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ನಮ್ಮ ಜೊತೆ ಮೈಸೂರು ಬ್ಯಾಂಕ್ ಸಂಸ್ಥಾಪನಾ ದಿನವನ್ನು ಆಚರಿಸಿದರೆ ಸಾಕು. ದೂರದರ್ಶನದಲ್ಲಿ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನಡೆಸಿಕೊಡುವ ನಡೆದಾಡುವ ಗ್ರಂಥಾಲಯ ನಮ್ಮ ಶ್ರೀ ನಾ ಸೋಮೇಶ್ವರರವರು. ನಮ್ಮ ಸದಸ್ಯರಲ್ಲಿ ಬಹುಪಾಲು ಹಿರಿಯ ನಾಗರಿಕರುಗಳು ಆಗಿದ್ದಾರೆ. ಹಿರಿಯ ನಾಗರಿಕರಿಗೆ ಅಗತ್ಯವಾದ ಎಲ್ಲ ಮಾಹಿತಿಯನ್ನು ನಮ್ಮ ಸದಸ್ಯರೊಡನೆ ಹಂಚಿಕೊಳ್ಳುತ್ತಾರೆ. ನಮಗೆ ಬೇಕಾದ ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿದುಕೊಳ್ಳಲು ಅವಕಾಶವಿದೆ. ಅಂತಹ ಜ್ಞಾನವಂತರ ಜೊತೆ ಸಮಯ ಕಳೆಯಲಿಕ್ಕೆ ಅವಕಾಶ ಸಿಗುತ್ತಿರುವುದು ನಮ್ಮ ಕಮ್ಯೂನಿನ ಸದಸ್ಯರು ಧನ್ಯರು. ದಯವಿಟ್ಟು ನಮ್ಮೊಡನೆ ದಿನಾಂಕ 5 ಬೆಳಗ್ಗೆ 10 ಗಂಟೆಗೆ ಬನ್ನಿ. ಈ ಎಲ್ಲ ಸದವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಶ್ರೀ ಕೆ.ಎಸ್. ಚೌಹಾಣ್ ರವರು IBA ಅಂದರೆ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವರು ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು ಚರ್ಚೆಗಳು ಹೇಗೆ ಇರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶ್ರೀ ಕೆ.ಎಸ್. ಚೌಹಾಣ್ ರವರಿಂದ ತಿಳಿದುಕೊಳ್ಳುವ ಸುವರ್ಣ ಅವಕಾಶ ನಮಗೆ ಒದಗಿ ಬಂದಿದೆ. ಏಕೆಂದರೆ ಅವರು ಬಹಳಷ್ಟು ದ್ವಿಪಕ್ಷೀಯ ಒಪ್ಪಂದದ ಚರ್ಚೆಗಳಲ್ಲಿ ಮತ್ತು ಎಲ್ಲ ಆಗುಹೋಗುಗಳಲ್ಲಿ ಭಾಗಿಯಾಗಿದ್ದವರು. ಅವರು ಭಾಗಿಯಾಗಿದ್ದರಿಂದ ಅವರಿಗೆ ಈ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವ ಸುವರ್ಣ ಅವಕಾಶ ಯಾರು ಅಕ್ಟೋಬರ್ 5, 2024 ಶನಿವಾರದಂದು ಮೈಸೂರು ಬ್ಯಾಂಕ್ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸುವವರಿಗೆ ಮಾತ್ರ ಸಿಗುತ್ತದೆ. ಜ್ಞಾನಾರ್ಜನೆಯ ಜೊತೆಗೆ ನಮ್ಮ ಬ್ಯಾಂಕ್ ಮೈಸೂರು ಬ್ಯಾಂಕನ್ನು ಸ್ಮರಿಸುವ ಅವಕಾಶ ನಮ್ಮೆಲ್ಲರಿಗಿದೆ. ಅಕ್ಟೋಬರ್ 5, 2024 ಶನಿವಾರದಂದು ಮೈಸೂರು ಬ್ಯಾಂಕ್ ಸಂಸ್ಥಾಪನಾ ದಿನವನ್ನು ಈ ವರ್ಷವೂ ಕೂಡ ಕಮ್ಯೂನು ಅಕ್ಟೋಬರ್ 5, 2024 ಶನಿವಾರದಂದು ಮೈಸೂರು ಬ್ಯಾಂಕ್ ಸಂಸ್ಥಾಪನಾ ದಿನವನ್ನು ಆಚರಿಸುತ್ತಿದೆ. ಇದು ಆ ದಿನ ಬೆಳಗ್ಗೆ 10 ಗಂಟೆಗೆ ಡಾಕ್ಟರ್ ಎಚ್.ಎನ್. ಕಲಾಕ್ಷೇತ್ರ
ನ್ಯಾಷನಲ್ ಕಾಲೇಜ್, ಜಯನಗರ, ಬೆಂಗಳೂರು ಇಲ್ಲಿ ನಡೆಯಲಿದೆ. ಬರುವಾಗ ತಮ್ಮ ಆಧಾರ್ ಕಾರ್ಡನ್ನು ಮರೆಯದೇ ತನ್ನಿ. ನಿಮ್ಮ ಆಧಾರಿಗೆ ಲಿಂಕ್ ಆಗಿರುವ ಮೊಬೈಲ್ ಫೋನನ್ನು ದಯವಿಟ್ಟು ತನ್ನಿ. ನಮ್ಮೆಲ್ಲರ ನೆಚ್ಚಿನ ಸಂಸತ್ ಸದಸ್ಯರಾದ ಶ್ರೀ ತೇಜಸ್ವಿ ಸೂರ್ಯರವರ ಕಚೇರಿಯ ವತಿಯಿಂದ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮದಲ್ಲಿ ನೋಂದಾಯಿಸಲು ಅವಕಾಶವನ್ನು ಸಹ ಒದಗಿಸಲಾಗುತ್ತಿದೆ. ಬನ್ನಿ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ನೆಚ್ಚಿನ ಹಳೆಯ ಸ್ನೇಹಿತರ ಜೊತೆ ನೆನಪುಗಳ ಮೆಲುಕನ್ನು ಹಾಕಲು ಒಂದು ಸದವಕಾಶ ಇದೆ. ಆ ಸದವಕಾಶವನ್ನು ಉಪಯೋಗಿಸಿಕೊಳ್ಳಿ. ಎಲ್ಲ ಅನುಮಾನಗಳಿಗೆ ಸಂಪೂರ್ಣ ವಿರಾಮವನ್ನು ಹಾಕಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಿರಿ. ಆಯುಷ್ಮಾನ್ ಭಾರತ್ ಕಾರ್ಯಕ್ರಮದಲ್ಲಿ ನೋಂದಾಯಿಸುವ ಅವಕಾಶವನ್ನು ಸದುಪಯೋಗ ಪಡೆಯಿರಿ. ಬನ್ನಿ, ದಿನಾಂಕ 5/10/2024 ಬೆಳಗ್ಗೆ 10 ಗಂಟೆಗೆ ಭೇಟಿ ಮಾಡೋಣ. ವಂದನೆಗಳು.